ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸರವರ ವರದಿ ಏನಿದೆ 1766 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. ಸೊ ಅದರಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂಥದ್ದು. ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜ ಸೇವಕರು ಹಾಗೂ ಅಖಿಲ ಕರ್ನಾಟಕ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದಂತಹ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ಏನು ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸರವರ ವರದಿ ಏನು ಅವರು ಸಲ್ಲಿಸಿದ್ರು, ಆ ವಿಚಾರವಾಗಿ ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ಪರ ವಿರೋಧಗಳು ಚರ್ಚೆ ಆಗ್ತಿರುವಂಥದ್ದು. ಆ ವಿಚಾರವಾಗಿ ತಾವು ಕೂಡ ಮೈಸೂರಲ್ಲಿ ಬಲಗೈ ಸಮಾಜದ ಮುಖಂಡರೆಲ್ಲೂ ಸೇರಿ ಒಂದು ಸಭೆಯನ್ನು ಕೂಡ ಹಮ್ಮಿಕೊಳ್ತೀರಿ. ಸರ್, ಏನು ಉದ್ದೇಶ ಏನು ಅಂತ? ಮೊದಲಾಗಿ ನಿಮ್ಮ ಚಾನಲ್ನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಾಗಮೋಹನ್ ದಾಸ್ ವರದಿ ಏನಿದೆ, ಈ ವರದಿ ಭಾಳ ಸತ್ಯಕ್ಕೆ ಭಾಳ ದೂರ ಇರುವಂಥ ವರದಿ ಮತ್ತು ಅವೈಜ್ಞಾನಿಕವಾದದ್ದು, ಮತ್ತು ಇದು ಅಸತ್ಯತೆಗಳು ಅತಿ ಹೆಚ್ಚು ಕೂಡಿದೆ. ಕಾರಣ ಏನಂದರೆ, ನೋಡಿ, ನಮ್ಮ ಕರ್ನಾಟಕ ಗೆಜೆಟೆಡ್, ಹಳೆ ಗೆಜೆಟೆಡ್ ತೆಗೆದು ನೋಡಿ, ನಮ್ಮವರು 27ರಿಂದ 29 ಲಕ್ಷ ಜನ ಬಲಗೈ ಸಮುದಾಯ ಇದೆ. ಮತ್ತು ನಮ್ಮ ಎಡಗೈ ಸಮುದಾಯ ಅಂದರೆ ನಮ್ಮ ಸೋದರರಾದಂಥ ಮಾದಿಗ ಸಮುದಾಯ 7ರಿಂದ 9 ಲಕ್ಷ ಜನಸಂಖ್ಯೆ ಇದೆ. ಬಟ್ ಇವತ್ತಿನ ಏನಾಗಿದೆ ಅಂದರೆ ಅದನ್ನು 4 ಪಟ್ಟು ತೋರಿಸಿದ್ದಾರೆ. ಬಟ್ ಹಾಗಾದರೆ ನಮಗೆ ಬೇಸರ ಸಂಗತಿ ಏನಪ್ಪ ಅಂದರೆ, ಹಂಗಾರೆ ನಮ್ಮ ಸಮುದಾಯದವ್ರು ಯಾರು ಮದುವೆ ಆಗಲೇ ಇಲ್ವಾ, ಅಥವಾ ಬ್ರಹ್ಮಚರ್ಯನ ಪಾಲನೆ ಮಾಡಿದ್ರ, ಅಥವಾ ಕೊರೋನಾ ಟೈಮಲ್ಲಿ ನಮ್ಮವರೆಲ್ಲ ಏನು ತೀರೋಗ್ಬಿಟ್ರು ಅಂದರೆ ನಮ್ಮ ಒಂದು ಆಲೋಚನೆ. ಏಕೆಂದರೆ ನಾಗಮೋಹನ್ ದಾಸ್ ವರದಿ ಎಂಥವ್ರಿಗೂ ತೋರಿಸಿದ್ರು ಕೂಡ ಅರ್ಥ ಆಗುತ್ತೆ, ಇದು ಸಾಮೂಹಿಕವಾಗಿ ಬಲಗೈ ಸಮುದಾಯವನ್ನು ತುಳಿಯುವಂಥ ಒಂದು ಪ್ರಯತ್ನ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಪ್ರಮುಖವಾಗಿ ಏನು ನಾಗಮೋಹನ್ ದಾಸರವರು 1766 ಪುಟಗಳ ವರದಿಯನ್ನು ಸಲ್ಲಿಸಿದ್ರು. ಸೊ ಸಮಾನತೆ ದೃಷ್ಟಿಯಿಂದ ಮತ್ತು ಒಳ ಮೀಸಲಾತಿನ ಅತಿ ಹೆಚ್ಚು ಮಾಡಬೇಕು, ಯಾಕಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳನ್ನ ಸೇರಿದಂತೆ ಹಲವಾರು ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ತಂದಿರೋವಂಥ ಒಂದು ವರದಿ ಏನಿದೆ ಇವತ್ತು ನಿಮಗೆ ಅಸಮಾಧಾನ ತಂದಿರುವಂಥದ್ದು. ಸೊ ಈ ವಿಚಾರವಾಗಿ ನೀವು ಕೂಡ ಸಭೆ ನಡೆಸಿ ಏನು ಮುಂದಿನ ದಿನಗಳಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಏನು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ 25ನೇ ತಾರೀಕು ಏನೋ ಒಂದು ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರಿ. ಸೊ ಏನಾಗುತ್ತೆ ಆ ವಿಚಾರವಾಗಿ? ನಾನು ಮೊದಲನೇದಾಗಿ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ನಾವು ಯಾರೂ ಕೂಡ ಬಲಗೈ ಸಮುದಾಯ ನಾವು ಒಳ ಮೀಸಲಾತಿ ವಿರೋಧಿಗಳಂತೂ ಅಲ್ವೇ ಅಲ್ಲ. ಇದನ್ನು ಭಾಳ ಕಂಠಘೋಷವಾಗಿ ಹೇಳಕ್ಕೆ ಬಯಸ್ತೇನೆ. ಏಕೆಂದರೆ ಅವರು ಕೂಡ ನನ್ನ ಹಿತೈಷಿಗಳು, ಯಾರೋ ನಮ್ಮ ಎಡಗೈ ಸಮುದಾಯದವರು ಕೂಡ ಅವ್ರಿಗೆ ಭಾಳ ಹಿಂದಿನಿಂದಲೂ ಕೂಡ ನಾವು ಸೋದರತೆ ಮನೋಭಾವನೆಯಿಂದ ಇದ್ದಂಥವ್ರು. ಮತ್ತು ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ನಮ್ಮ ಬಲಗೈ ಸಮುದಾಯ, ನಮ್ಮ ಎಡಗೈ ಸಮುದಾಯಕ್ಕೆ ಮಾಡ್ಕೊಂಡು ಬಂದಿದೆ. ನಾವು ಯಾವತ್ತೂ ಕೂಡ ವಿರೋಧಿಗಳಲ್ಲ. ಆದರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಅಂದರೆ ಸಾಕಷ್ಟು ನ್ಯೂನತೆಗಳಿವೆ. ಏನು ಅಂದರೆ, ಈಗ ನಮ್ಮಲ್ಲಿ ಜನರಲ್ ಮೆರಿಟಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಿದ್ವಿ ಉದ್ಯೋಗ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಉದಾಹರಣೆಗೆ ನಾನೇ ಒಬ್ಬ ಗಂಗೋತ್ರಿನಲ್ಲಿ MA ಮಾಡಬೇಕಾದ ಸಂದರ್ಭದಲ್ಲಿ ನಾನು ಜನರಲ್ ಮೆರಿಟಲ್ಲಿ ಸೀಟ್ ತಗೊಂಡಂತನು. ಬಟ್ ನಾನು ಜನರಲ್ ಮೆರಿಟಿಗೆ ಹೋದ ಸಂದರ್ಭದಲ್ಲಿ ನನ್ನ ಸೀಟು ನಮ್ಮ ಮಾದಿಗ ಸಮುದಾಯ ಅಥವಾ ಇತರೆ ಎಷ್ಟು 101 ಸಮುದಾಯ ಇದೆ, 101 ಜಾತಿ ನಮ್ಮಲ್ಲಿ SCನಲ್ಲಿದೆ, ಯಾರಿಗೋ ಒಬ್ಬರಿಗೆ ಅವಕಾಶ ಆಗ್ತಿತ್ತು. ಆದರೆ ಇವತ್ತು ರೋಸ್ಟರ್ ಬಿಂದು ಅಂತ ಜಾರಿಗೆ ತಂದು ಈ ರೋಸ್ಟರ್ ಬಿಂದು ಎಲ್ಲೂ ಕೂಡ ಆ ಜನರಲ್ ಮೆರಿಟ್ಗೆ ನಾವು ಹೋಗ್ಬೋದು ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಮತ್ತೊಂದು ಏನಪ್ಪ ಅಂದರೆ 2, 4, 6, 8 ಅಂತ ಏನು ಮಾಡಿದ್ದಾರೆ, ಅವರು ನಮ್ಮನ್ನು 7ರಿಂದ 9 ತಗೊಂಡೋಗಿದ್ದಾರೆ. ಈ 2, 4, 6, 8 ಇವು ಯಾವ ಕೂಡ SC/ST ಮೆರಿಟ್ಗಳಲ್ಲ, ಇವೆಲ್ಲವೂ ಕೂಡ ಜನರಲ್ ಮೆರಿಟ್ಗಳು. ಸೊ ನಮ್ಮ ಬಲಗೈ ಸಮುದಾಯವನ್ನು ಏನಂತ ತಿಳ್ಕೊಂಡಿದ್ದಾರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಹೇಳುತ್ತೆ ಅಂದರೆ, ಇವರೆಲ್ಲರಿಗಿಂತಲೂ ಈ ಬಲಗೈ ಸಮುದಾಯರು ಭಾಳ ಅನುಕೂಲವಾಗಿದ್ದಾರೆ, ಆರ್ಥಿಕವೂ ಚೆನ್ನಾಗಿದ್ದಾರೆ, ಶೈಕ್ಷಣಿಕವು ಮುಂದುವರೆದಿದ್ದಾರೆ ಮತ್ತು ಉದ್ಯೋಗದಲ್ಲಿ ಮುಂದುವರೆದಿದ್ದಾರೆ ಅಂಥೇಳಿ ಇದು ನಮ್ಮನ್ನು ಸಾಮೂಹಿಕವಾಗಿ ತುಣಿಯುವಂಥ ಒಂದು ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಬಲಗೈ ಸಮುದಾಯವನ್ನು ತುಣಿಬೇಕು ಉದ್ದೇಶಪೂರ್ವಕವಾಗಿ ಅಂತೇಳಿ ನಮ್ಮಲ್ಲಿ ಏನಾಗಿದೆ ಅಂದರೆ 62 ಏನು ವಲಯ ಮತ್ತು ಇತರೆ ಸಂಬಂಧಿತ ಜಾತಿಗಳಿದ್ದೋ ಅವುಗಳನ್ನು ಒಡೆದು 19 ತಂದು ನಮ್ಮನ್ನು ದೂರಿದ್ದಾರೆ. ಮತ್ತು ನಮ್ಮ ಏನು ಪ್ರವರ್ಗ ABC ಅಂತ ಬರ್ತಾರೆ, ಅವರನ್ನು 15ಕ್ಕೆ ತಗೊಂಡೋಗಿ ದೂರಿದ್ದಾರೆ. ಮತ್ತು 2ರಲ್ಲಿದ್ದಂಥ ST ಸಮುದಾಯನ 3ಕ್ಕೆ ತಗೊಂಡು ದೂರಿದ್ದಾರೆ. ಮತ್ತು 14ರಿಂದ 15, 21ರಿಂದ 27 ದೂರಿದ್ದಾರೆ. ಇದು ಯಾವ ಆಧಾರದ ಮೇಲೆ ಮಾಡಿದ್ರು ನಾಗಮೋಹನ್ ದಾಸ್ ಅವರು ಅನ್ನೋದು ಇವತ್ತು ಕೂಡ ನಮ್ಮ ವಿದ್ಯಾವಂತರಲ್ಲಿ ಮತ್ತು ಪ್ರಜ್ಞಾವಂತರಲ್ಲಿ ಇದು ಭಾಳ ಚರ್ಚಾಸ್ಪದವಾಗಿದೆ. ಮತ್ತು ಸರ್ಕಾರಕ್ಕೂ ಕೂಡ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಮತ್ತು ಸರ್ಕಾರ ಕೂಡ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಾದೇವಪ್ಪ ಸಾಹೇಬರು ಭಾಳ ಬುದ್ಧಿವಂತರಿದ್ದಾರೆ. ನಮ್ಮ ಸಮುದಾಯದಲ್ಲಿ ಎಲ್ಲ ರಾಜಕಾರಣಿಗಿಂತ ಬಹಳ ಬುದ್ಧಿವಂತ ರಾಜಕಾರಣಿ ಅಂತೇಳಿ ನಾವು ನಂಬಿದ್ದೀವಿ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಕೂಡ ಹೈಯಿಂದ ನಾಯಕರು. ನಮ್ಮ ಸಮುದಾಯವನ್ನು ಅವ್ರು ಯಾವತ್ತೂ ತುಣಿಯುವಂಥ ಪ್ರಯತ್ನ ಮಾಡಲ್ಲ ಅನ್ನೋ ನಂಬಿಕೆ ನಾವು ಇಲ್ಲಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಜರುಗುವಂತಹ ಒಂದು ಸಮಾವೇಶದಲ್ಲಿ ನಮ್ಮ ಬಲಗೈ ಸಮುದಾಯವನ್ನು ಗಟ್ಟಿಗೊಳಿಸುವಂಥದ್ದು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಬೃಹತ್ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಇದ್ದೀವಿ.
ನಮ್ಮಲ್ಲಿ ಆ ಸಂಕುಚಿತ ಮನೋಭಾವನೆ ಇಲ್ಲವೇ ಇಲ್ಲ. ನನಗೆ ಯಾಕೆಂದರೆ ನನ್ನ ಸಾಕಷ್ಟು ಜನ ನಮ್ಮ ಎಡಗೈ ಸಮುದಾಯದ ಸ್ನೇಹಿತರಿದ್ದಾರೆ, ನನ್ನ ಹಿತೈಷಿಗಳಿದ್ದಾರೆ, ನನ್ನ ಮಾರ್ಗದರ್ಶಕರಿದ್ದಾರೆ, ನನ್ನ ಬೆಂತಟ್ಟಿ ಬೆಳೆಸಿರುವಂಥವರು ಇದ್ದಾರೆ. ಆದರೆ ನಮ್ಮ ಹೋರಾಟ ಏನಿದೆ ಅಂದರೆ, ಏನು ಈ ರೋಸ್ಟರ್ ಬಿಂದು ತಂದಿದ್ದಾರೆ, ಈ ರೋಸ್ಟರ್ ಬಿಂದನ್ನೇ ನಮ್ಮ ಹೋರಾಟ. ನೋಡಿ, ಇವತ್ತು ಈ ಉದ್ಯೋಗ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಮಾತಾಡ್ತಾ ಇದ್ದೀವಿ. ಮುಂದೊಂದು ದಿನ ಇದು ರಾಜಕೀಯ ಕ್ಷೇತ್ರಕ್ಕೆ ಅಪ್ಲೈ ಆದರೆ ಏನಾಗುತ್ತೆ ಅಂದರೆ, ಈಗ ನರಸೀಪುರದಲ್ಲಿ ನಮ್ಮ ಬಲಗೈ ಸಮುದಾಯದ MLA ಇದ್ದಾರೆ, ನಂಜನಗೂಡಲ್ಲೂ ನಮ್ಮವರು ಇದ್ದಾರೆ, ಮತ್ತು ನಮ್ಮ ಇದರಲ್ಲಿ ಎಲ್ಲಿ ಕೊಳ್ಳೇಗಾಲದಲ್ಲೂ ಕೂಡ ಇದ್ದಾರೆ. ರೋಸ್ಟರ್ ಪದ್ಧತಿ ಅಂತ ಆದಾಗ ಏನಾಗುತ್ತೆ ಅಂದರೆ, ಆ ರೋಸ್ಟರ್ ಎ ಅಂತ ಬಂದರೆ, ಪ್ರವರ್ಗ ಎ ಅಂತ ಬಂದರೆ ಅವರೇ ನಿಲ್ಬೇಕಾಗುತ್ತೆ, ಬಿ ಅಂತ ಬಂದರೆ ನಮ್ಮ ಬಲಗೈ ಸಮುದಾಯ ನಿಲ್ಬೇಕಾಗುತ್ತೆ, ಸಿ ಅಂತ ಬಂದರೆ ಅವ್ರು ನಿಲ್ಬೇಕು. ಬಟ್ ಸಿನ ತಗೊಂಡೋಗಿ 15 ದೂರ ಇದ್ದಾರೆ. ಪಾಪ ಇವತ್ತು ಏನು ಬೀದಿನಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಪಾಪ ಆ ಚೌಟಿ ಕಲ್ಲಲ್ಲಿ ಹೊಡ್ಕೊಂಡು ಬದುಕುವಂಥವ್ರು, ಅವ್ರನ್ನೂ ಕೂಡ ಸಾಮೂಹಿಕ ತುಳಿಯುವಂಥ ಪ್ರಯತ್ನ ಈ ಒಂದು ವರದಿ ಇದಾಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಭಾಸ್ಕರ್ ಪ್ರಸಾದ್ ನಮ್ಮ ಸೋದರು ಅವ್ರು ಹೇಳ್ತಾ ಇರ್ತಾರೆ, ಯಾವಾಗಲೂ ಕೂಡ ಅವರು ಒಲೆಯವ್ರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋದು ಪ್ರವೃತ್ತಿ ಬೆಳೆಸ್ಕೊಟ್ಟವ್ರೆ. ಯಾಕೆಂದರೆ ನಾವು ಯಾರು ಇದುವರೆಗೂ ಮಾತಾಡಲಿಲ್ವಲ್ಲ, ಹಾಗಾಗಿ ಅವ್ರಿಗೆ ಅತಿ ಹೆಚ್ಚು ಆಗ್ಬಿಟ್ಟಿದೆ ಅವ್ರದ್ದು. ಉದ್ವೇಗಕಾರಿ ಭಾಷಣವನ್ನು ಮಾಡೋಕೆ ಹೊರಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಮೈಸೂರು ಭಾಗದಲ್ಲಿ ಒಬ್ಬರು ZP ಮೆಂಬರ್ ತೋರಿಸಿ, ಒಬ್ಬರು TP ಮೆಂಬರ್ ತೋರಿಸಿ ನಮ್ಮವ್ರನ್ನ ಮಾದಿಗ ಸಮುದಾಯ ಅಂತ ಹೇಳ್ತಾರೆ. ಸ್ವಾಮಿ, ನಮ್ಮಲ್ಲಿ MC ವಣ್ಣವರು HD ಕೋಟೆನಲ್ಲಿ ನಾವು ಮಿನಿಸ್ಟ್ರಾಗಿ ವಿಧಾನಸಭೆ ಕಳಿಸ್ಕೊಟ್ಟಿದ್ವಿ. ದಯವಿಟ್ಟು ಇದು ಅಂಕಿಅಂಶ ನೀವು ನೋಡ್ಬೇಕು ಕರೆಕ್ಟಾಗಿ ನೀವು. ಹಾಗೆ ನಮ್ಮ ಬಲಗೈ ಸಮುದಾಯನ ತುಣಿಯುವಂಥ ಪ್ರಯತ್ನವನ್ನು ಮಾಡ್ತಿರಲ್ಲ. ಈ ಕರ್ನಾಟಕದಲ್ಲಿ ಎಷ್ಟು ನಾನು ಲಾಸ್ಟ್ ಪರ್ಯಂತ ಹೇಳಿದೆ, ಎಷ್ಟು ಜನ MLA ಅದರಲ್ಲಿ ಒಲೆಯವರು ಎಷ್ಟಿದ್ದಾರೆ, ಮಾದಿಗರು ಎಷ್ಟಿದ್ದಾರೆ, ಮತ್ತು ಇತರೆ ಸಮುದಾಯದವರು ಎಷ್ಟಿದ್ದಾರೆ ನೋಡಿ. ನೀವು ಟಾರ್ಗೆಟು ಒಲೆಯವರೆಲ್ಲ ಮಾಡಬೇಕಾಗಿರೋದು, ನೀವು ಟಾರ್ಗೆಟ್ ಮಾಡಬೇಕು ಸಮುದಾಯನೇ ಬೇರೆ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಾವು ಇದೇ ತಿಂಗಳು 25ನೇ ತಾರೀಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ನಮ್ಮ ಬಲಗೈ ಸಮುದಾಯ ಸೇರುತ್ತೆ. ಸರ್ಕಾರಕ್ಕೆ ನಾವು ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊತೀವಿ. ಹಾಗೆ ಹಿಂದೆ ಇದ್ದಂತಹ ಏನು ಇದು ಒಳ ಮೀಸಲಾತಿ ಅನ್ನೋದೇ ಒಂದು ಸಂವಿಧಾನದ ಒಂದು ಬಾಹಿರ ನೀತಿ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಒಳ ಮೀಸಲಾತಿ ಅನ್ನೋದೇ ಉಲ್ಲೇಖ ಇಲ್ಲ. ಸೊ ಇವನ್ನ ಸರ್ಕಾರ, ಆಯಾ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ತಂದಿದ್ದೀವಿ ಹೊರತು ಒಳ ಮೀಸಲಾತಿ ಪರಿಕಲ್ಪನೆ ಇಲ್ಲ. ಸೊ ಇದು ಒಂದು ರೀತಿಯಲ್ಲಿ ಸಂವಿಧಾನ ವಿರೋಧಿ ನೀತಿ ಅಂತ ಹೇಳಕ್ಕೆ ಬಯಸ್ತೇನೆ ಒಳ ಮೀಸಲಾತಿ ಕೇಳುವಂಥದ್ದು. ಎಲ್ಲೋ ಒಂದು ಕಡೆ ದಿಕ್ತಪ್ಪಿಸ ಅಂತ ಕೆಲಸಗಳಾಗ್ತಿದೆ. ಅಂತಂದರೆ ಎಡಗೈ ಮತ್ತು ಬಲಗೈ ಸಮುದಾಯದವರು ಒಂಥರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಯಾಕಂದರೆ ಸರ್ಕಾರಕ್ಕೆ ವೋಟ್ ಬ್ಯಾಂಕಿಂಗು ಕೂಡ, ಯಾಕಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸೊ ಈ ವಿಚಾರವಾಗಿ ಏನೋ ಒಂದು ಈ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ, ಸೊ ಆ ವರದಿ ಮೀಸಲಾತಿ ವಿಚಾರವಾಗಿ ಒಡೆದು ತಂದಿರೋಂಥ ಕೆಲಸಗಳಾಗ್ತಾ ಇದೆಯಾ? ಇದು ಭಾಳ ಸತ್ಯವಾದಂಥ ಮಾತು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ನಂತರ ದಿನಗಳಿಂದ ಸಹ ನಮ್ಮ ಎಡಬಲ ಎರಡೂ ಕೂಡ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮಲ್ಲಿ ಒಂದು ದಲಿತ ಮುಖ್ಯಮಂತ್ರಿ ಅನ್ನೋದು ಪರಿಕಲ್ಪನೆ ಭಾಳ ಹತ್ತಿರದಲ್ಲಿದ್ದಂಥ ಒಂದು ಪರಿಕಲ್ಪನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಅತಿ ಹೆಚ್ಚು ನಾವು ಆರ್ಥಿಕವಾಗಿ ಬಡವರು ಇರ್ಬೋದು ನಮ್ಮ ಹೊಲೆಯವರು ಮತ್ತು ಮಾದಿಗರು, ಆದರೆ ನಾವು ಜ್ಞಾನಾರ್ಜನೆಯಲ್ಲಿ ಭಾಳ ಶ್ರೀಮಂತರಿದ್ದೀವಿ. ಇತರೆ ಸಮುದಾಯಕ್ಕೆ ಹೋಲಿಕೆ ಮಾಡಿದ್ರೆ ಜ್ಞಾನಾರ್ಜನೆ ವಿಷಯದಲ್ಲಿ ನಾವೆಲ್ಲ ಶ್ರೀಮಂತರಿದ್ದೀವಿ. ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ದಲಿತ ಮುಖ್ಯಮಂತ್ರಿ ಅಂತ ಪರಿಕಲ್ಪನೆ ಏನಿತ್ತು ಅದಕ್ಕೆ ನಮಗೆ ತಣ್ಣೀರು ಹಚ್ಚುವಂಥ ಒಂದು ಕೆಲಸ ಈ ಒಡೆದು ಹಾಳುವಂಥ ನೀತಿ ಒಲೆಯವರು ಮತ್ತು ಮಾದಿಗರನ್ನ. ಇದನ್ನು ಸ್ಪಷ್ಟವಾಗಿ ನಮ್ಮ ಮಾದಿಗ ಸಮುದಾಯದವ್ರಿಗೂ ಅರ್ಥ ಆಗಬೇಕು. ಈಗ ದಲಿತ ಮುಖ್ಯಮಂತ್ರಿ ಅಂದರೆ ಈಗ ನಮಗೆ ಎಲ್ಲರಿಗೂ ಕೂಡ ಮರೀಚಿಕೆ. ಈ ಯಾವ ಆಧಾರದ ಮೇಲೆ ಕೇಳ್ತೀರಿ? ಈಗ ನಾನು 2012 ದಲಿತ ಮುಖ್ಯಮಂತ್ರಿ ಬೇಕು ಅಂತೇಳಿ ಹುಣಸೂರಿನಲ್ಲಿ ಒಂದು ಜನಾಂದೋಲನ ಕ್ರಿಯಾ ಸಮಿತಿ ಅಂತೇಳಿ ಕೆ ಶಿವರಾಮ್ IAS ಇವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಮುನಿಯಪ್ಪರನ್ನು ಫೋಟೋ ಇಟ್ಕೊಂಡಿದ್ವಿ, ಖರ್ಗೆ ಸಾಹೇಬ್ರನ್ನೂ ಫೋಟೋ ಇಟ್ಕೊಂಡಿದ್ವಿ, ಪ್ರಿಯಾಂಕಾ ಯಾರು ಪರಮೇಶ್ವರ್ ಸಾಹೇಬ್ರ ಫೋಟೋನ ಇಟ್ಕೊಂಡು ನಾವು ದಲಿತ ಮುಖ್ಯಮಂತ್ರಿ ಅಂತ ಕೇಳಿದ್ವಿ. ಈಗ ನಮ್ಮಲ್ಲೇ ಹೊಡೆದಾಳೋದ್ರಿಂದ ಬೇರೆಯವ್ರಿಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಂಗೆ ಅಪಾರದ ಗೌರವ ಇದೆ. ಯಾಕೆಂದರೆ ಅವರು ಅಹಿಂದ ನಾಯಕರು. ನಮ್ಮ ಜನಾಂಗೀಯ ಎಡ ಮತ್ತು ಬಲ ಎರಡಕ್ಕೂ ಸೂಕ್ತವಾದ ನ್ಯಾಯನ ಒದಗಿಸ್ಕೊಡ್ತಾರೆ ಅನ್ನೋದು ನನ್ನದೊಂದು ನಂಬಿಕೆ ಇದೆ ಸರ್. ಮೈಸೂರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿರ್ತಾರೆ, ಅಂದರೆ ಬಲಗೈ ಸಮುದಾಯದ ಎಡಗೈ ಸಮುದಾಯದವರು. ಸೊ ಏನಂತಂದರೆ ತಮ್ಮ ನಾಯಕರಿಗೆ ಅಂತಂದರೆ ಶಾಸಕರಾಗಿರ್ಬೋದು ಮತ್ತು ಮಿನಿಸ್ಟರ್ಗಳಿಗಾಗಿರ್ಬೋದು ಏನೋ ಒಂದು ಅವಹೇಳನ ಮಾಡೋ ಅಂಥ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಪ್ರಚೋದನಕಾರಿಯಾಗಿ ನೀಡಿರ್ತಾರೆ. ಎಂತಂದರೆ ರಕ್ತ ಕ್ರಾಂತಿ ಆಗುತ್ತೆ ಅನ್ನೋ ಒಂದಷ್ಟು ಇದರಲ್ಲಿ ಒಂದಷ್ಟು ಮುಖಂಡರು ಅವ್ರ ಬಗ್ಗೆ ತಮ್ಮ ನೋಡಿ, ಅವರು ರಕ್ತ ಕ್ರಾಂತಿ ಮಾಡಬೇಕಾದ್ದು ಒಲೆಯರ ಸಮುದಾಯ ಅಲ್ಲ. ನಾನು ಆವಾಗಲೇ ಹೇಳಿದ್ದೀನಿ, ನಮ್ಮ ಎಸ್ ಸಿ ಸವಲತ್ತನ್ನು ಪಡ್ಕೊಂಡಿರೋ ಯಾರಿದ್ದಾರೆ ಇತರ ಸಮುದಾಯದ ಅಂಕಿಅಂಶ ತೆಗೆದು ನೋಡಿ. ಮತ್ತು ಇವ್ರು ಹೇಳ್ತಾರೆ, ಯಾರೋ ನಮ್ಮ ಅರುಣ್ ಕುಮಾರ್ ಅಡ್ವೊಕೇಟ್ ಸಾಹೇಬರು, ಅವರು ಪಾಪ ಅವ್ರಿಗೆ ಹರೆಬರೆ ಜ್ಞಾನ ಅಂತ ಅನ್ಕೋತೀನಿ. ಅವ್ರಿಗೆ ರಕ್ತ ಕ್ರಾಂತಿ ಯಾರ ಮೇಲೆ ರಕ್ತ ಕ್ರಾಂತಿ ಮಾಡ್ತೀರಿ? ನಿಮ್ಮ ಅಣ್ಣನ ಮೇಲೆ ಮಾಡ್ತೀರಾ? ಒಲೆಯರು ಮತ್ತು ಮಾದಗರು ಏನಂತ ಕರೀತಾರೆ ಸಮಾಜದಲ್ಲಿ ಅಂದರೆ, ಇಡೀ ಸಮಾಜದಲ್ಲಿ ಅಸ್ಪೃಶ್ಯರು ಯಾರಂದ್ರೆ ಒಲೆಯರು ಮತ್ತು ಮಾದಗರು. ನಮ್ಮಲ್ಲೇ ನೀವು ನಮಗೆ ರಕ್ತ ಕ್ರಾಂತಿ ಮಾಡೋದಾದ್ರೆ, ಮತ್ತು ಅವ್ರು ಹೇಳ್ತಾರೆ ಭಾಸ್ಕರ್ ಪ್ರಸಾದ್ ಅವರು, ಏನು ತೊಡೆ ತಟ್ಟಿ ನಾವು ಅದು ಹೆಂಗೆ ಗೆಲ್ತೀರಿ ನೋಡ್ತೀರಿ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾದೇವಪ್ಪರು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಸಮುದಾಯ ನಿಮ್ಮ ಮುನಿಯಪ್ಪ ಅವ್ರಿಗೆ ತಿಮ್ಮಪ್ಪರವ್ರಿಗೆ ಶಕ್ತಿ ನೀಡುವಂಥ ಕೆಲಸ ಮಾಡೇ ಇಲ್ವಾ? ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಸಮುದಾಯ ಮಾಡೇ ಇಲ್ವಾ?
ನೀವು ತೊಡೆ ತಟ್ಟಿ ನಮ್ಮ ಸಮುದಾಯ ಸೋಲ್ಸಕ್ಕೆ ಬಂದರೆ, ನಮ್ಮ ಸಮುದಾಯದವರು ಭಾಳ ವಿದ್ಯಾವಂತರಿದ್ದಾರೆ, ಅವರು ತೊಡೆ ತಟ್ಟಿದ್ರೆ ಮುನಿಯಪ್ಪರು ಲಿಸ್ಟ್ ಇಲ್ದಂಗೆ ಆಗ್ತಾರೆ, ಮತ್ತು ತಿಮ್ಮಪ್ಪರು ಲಿಸ್ಟ್ ಇಲ್ದಂಗೆ ಆಗ್ತಾರೆ. ಇದರ ಲಾಭ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವಾದ. ಈಗ ಸಿದ್ದರಾಮಯ್ಯನವರು ಹೈಂದ ನಾಯಕರು, ಅದರಲ್ಲೂ ಕೂಡ ಮೈಸೂರು ಭಾಗದವರು ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಗ್ಯಾರಂಟಿಗಳಾಗಿರ್ಬೋದು ಈ ಒಂದು ವಿಚಾರದಲ್ಲಿ. ಸೊ ಈ ಒಂದು ಏನು ಜಾತಿವಾರು ಏನು ವಾರ್ ನಡೀತಾ ಇದೆ, ಈ ವಿಚಾರದಲ್ಲಿ ಏನಾದ್ರು ಕಾಂಗ್ರೆಸ್ಗೆ ಮೈನಸ್ ಆಗೋಂಥ ಒಂದು ನಿಟ್ಟಲ್ಲಿ ಇರುತ್ತಾ ಅಂತ. ಯಾಕಂತಂದರೆ ಸಿದ್ದರಾಮಯ್ಯನವ್ರಿಗೆ ವೋಟ್ ಬ್ಯಾಂಕಿಂಗ್ಗೆ ಸೊ ಏನಾಗಿದೆ ಅಂತಂದರೆ ಇವತ್ತು ಬಿರುಕು ತಂದಿರೋ ಅಂಥ ಒಂದು ಕೆಲಸಗಳನ್ನು ಮಾಡಿದ್ವಿ. ಎರಡಕ್ಕೂ ನ್ಯಾಯ ಒದಗಿಸೋಂಥ ಕೆಲಸದಲ್ಲಿ ಸಿದ್ದರಾಮಯ್ಯನವರು ಒಂದು ನಿರ್ಧಾರ ತಗೋತಾರ ಅಂತ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಮ್ಗೆ ಅಪಾರದ ಗೌರವ ಇದೆ. ಅವರು ಒಳ್ಳೆ ರಾಜಕೀಯ ಧುರೀಣರು ಮತ್ತು ಮುತ್ಸದ್ದಿ ಕೂಡ ಇದ್ದಾರೆ. ನಮ್ಮ ಮಾದಿಗ ಮತ್ತು ವಲಯ ಸಮುದಾಯ ಒಗ್ಗಟ್ಟಿನ ನಿಂತ್ಬಿಟ್ರೆ ಯಾವತ್ತೂ ನಾವು ಮುಖ್ಯಮಂತ್ರಿ ಆಗ್ತಿದ್ವಿ. ಸೊ ಇದು ಈಗ ಭಾಳ ಸಮೀಪದಲ್ಲಿತ್ತು, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಭಾವನೆ ಇತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಇದು ಒಡಕಾಗಿದೆ. ಇದು ನಮಗೆ ಬೇಸರ ಸಂಗತಿ ಮತ್ತು ಭಾಳ ನೋವಿದೆ ನಮಗೆ. ನಾವು ವಲಯರು ಮತ್ತು ಮಾದಿಗರು ಹೊಡಕಾಯ್ತಲ್ಲ ಅಂತೇಳಿ ಬೀದಿಗೆ ಯಾವತ್ತೂ ನಾವು ಇತಿಹಾಸದಲ್ಲಿ ವಲಯರು ಮಾದಿಗರು ಬೀದಿಗೆ ಬಟ್ಟೆ ಬಿಚ್ಕೊಂಡು ಕುಣಿಯುವಂಥ ಪ್ರವೃತ್ತಿಯನ್ನು ನಾವು ಯಾವತ್ತೂ ಬೆಳೆಸ್ಕೊಂಡಿರಲಿಲ್ಲ. ಇದು ಆಗಿದೆ, ನಮ್ಗೆ ನೋವಾಗಿದೆ. ಮತ್ತು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯಗಳು ಬೆನ್ನೆಲುಬಾಗಿ ನಿಂತವೆ, ಮುಂದೆನೂ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಭಾಳ ದುರುಣರಿದ್ದಾರೆ, ಮುಸ್ತಿದ್ದಾರೆ. ಅವರು ಒಳ್ಳೆ ನಿರ್ಧಾರ ತಗೊಂಡು ನಮ್ಮಿಬ್ಬರಿಗೂ ಕೂಡ ಸಮಪಾಲನ ಹಂಚ್ತಾರೆ ಅಂಥೇಳಿ ನಾವು 27ನೇ ತಾರೀಕು ಭಾಳ ನಿರೀಕ್ಷೆಯಲ್ಲಿದ್ದೀವಿ. ನೋಡೋಣ ಸರ್. ಈ ವಿಚಾರವಾಗಿಯೇ ಇದೇ ತಿಂಗಳು 23ನೇ ತಾರೀಕು ಮೈಸೂರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಏನಂತಂದರೆ ವರ್ಣಾ ಕ್ಷೇತ್ರದಿಂದ ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಕಾಲ್ನಡಿಗೆ ಕಾರ್ಯಕ್ರಮವಾಗಿ ಹಮ್ಮಿಕೋಬೇಕು ಅಂತ ಒಂದಷ್ಟು ವಿಚಾರಗಳಿದೆ. ಅದ್ರ ಬಗ್ಗೆ ಇಲ್ಲ, ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ವರ್ಣಾ ಕ್ಷೇತ್ರದಲ್ಲಿ ಆರಂಭ ಮಾಡಬೇಕು ಅಂತೇಳಿ ಚರ್ಚೆ ಆಗಿತ್ತು. ಸೊ ಅದನ್ನು ತರಾತುರಿಯಾಗಿ ನಮ್ಮ ನಾಯಕರು, ನಾವು ಅದನ್ನು ಬೇಡ, ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ ಅಂತೇಳಿ ಎಲ್ಲರಿಗೂ ಹೇಳಿದ್ವಿ. ಇದು ತರಾತುರಿಯಲ್ಲಿ ನಮ್ಮ ನಾಯಕರು ಹಮ್ಮಿಕೊಂಡಿದ್ದಾರೆ. ಸೊ ಅದಕ್ಕೆ ಜಯವಾಗಲಿ ಮತ್ತು ನಾವು ಕೂಡ ಅದಕ್ಕೆ ಭಾಗವಹಿಸ್ತೀವಿ ಅಂತ ಹೇಳೋಕ್ಕೆ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಬೆಂಗಳೂರಲ್ಲಿ ಆಗೋಂಥ ಕಾರ್ಯಕ್ರಮಕ್ಕೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ, ಸೊ ದೊಡ್ಡ ಮಟ್ಟದಲ್ಲಿ, ಸೊ ಇದರಲ್ಲಿ ಯಾವ ರೀತಿ ಒಂದಷ್ಟು ಮುಂಜಾಗ್ರತೆ ಕ್ರಮಗಳಾಗಿರ್ಬೋದು ಮತ್ತು ಅಂದರೆ ಈ ಸ್ಪೆಷಾಲಿಟೀಸ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಜನನ ಕರ್ಕೊಬರೋದಾಗಲಿ ಮಾಡೋದಾಗಲಿ ಈ ಥರ ವಿಚಾರವಾಗಿ ಏನೇನೆಲ್ಲ ಪ್ಲಾನಿಂಗ್ಸ್ ನಡೆದಿದೆ? ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರತಿ ತಾಲೂಕಿನಲ್ಲಿ ಕೂಡ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಎಲ್ಲರೂ ಕೂಡ ನಮ್ಮ ಸ್ನೇಹಿತರು, ನಮಗೆ ಹಿರಿಯರು ಇದ್ದಾರೆ, ತುಂಬ ಮಾರ್ಗದರ್ಶಕರೆಲ್ಲ ಇದ್ದಾರೆ, ನಮ್ಮ ದಲಿತ ಲೀಡರ್ಗಳಿದ್ದಾರೆ. ಅವರೆಲ್ಲರೂ ಕೂತು ನಾವು ಇದೇ ಸೋಮವಾರ ನಾವೊಂದು ಸಭೆ ಕರೆದಿದ್ದೀವಿ. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ವೆಹಿಕಲ್ ಮಾಡ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ಇದು ಸ್ವಾಭಿಮಾನದ ಪ್ರಶ್ನೆಯಾಗಿ ಇದು ಪರಿಣಮಿಸಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಹೋಗುವಂಥದ್ದು ಅಂತ ಚರ್ಚೆ ಮಾಡಿದ್ವಿ. ನಾವು ಹುಣಸೂರಲ್ಲೂ ಕೂಡ ಬಹುಸಂಖ್ಯಾತವಾಗಿ ನಾವು ಹೊಂಡ್ತೀವಿ. ಮತ್ತು ಬೆಂಗಳೂರು ಕಾರ್ಯಕ್ರಮಕ್ಕೆ ನಾವು ಕೂಡ ನಮ್ಮ ತಾಲೂಕಿಂದ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ಭಾಳಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಫ್ರೀಡಮ್ ಪಾರ್ಕ್ನಲ್ಲಿ ಸಲ ಸೇರ್ತಾರೆ ಅನ್ನೋದು ನನ್ನ ಒಂದು ಭಾವನೆ ಸರ್. ಒಂದು ವೇಳೆ ಅಲ್ಲಿ ಏನಾದರೂ ಗೊಂದಲ ಆಗಿ, ಯಾಕಂದರೆ ಜಾತಿವಾರು ಸಮಸ್ಯೆಗಳು ನಡೀತಾ ಇದೆ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಬಲಗೈ ಸಮುದಾಯದ ಶಕ್ತಿ ಪ್ರದರ್ಶನ ಕೂಡ ಅಲ್ಲಾಗುತ್ತೆ. ಸೊ ಇದು ಸಮಾಜಕ್ಕೆ ಯಾವ ರೀತಿ ಪ್ರೇರಣೆ ಆಗುತ್ತೆ ಅಂತ ಸರ್ ಈ ಒಂದು ಹೋರಾಟ? ಈ ಹೋರಾಟ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ, ನಮ್ಮ ಬಲಗೈ ಸಮುದಾಯದ ಅಸ್ತಿತ್ವಕ್ಕಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟವನ್ನು ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಯನ್ನು ನಾವೇ ಕೂಡ ಅಪಾಯದ ಅಂಚಿಗೆ ತಳ್ದಂಗೆ ಆಗುತ್ತೆ. ಏಕೆಂದರೆ ಈಗೇನು ರೋಸ್ಟರ್ ಬಿನ್ನಲ್ಲಿ 7ರಿಂದ 9 ತಗೊಂಡೋಗಿ ಹಾಕಿದ್ದಾರೆ, ಅದು 9 ಏನು ಹೇಳುತ್ತೆ ಅಂದರೆ ಹಿಂದುಳಿದವರದವ್ರಿಗಿಂತ ನೀವು ಟಾಪಲ್ಲಿದ್ದೀರಿ, ಜನರಲ್ ಮೆರಿಟ್ಗಿಂತ ನೀವು ಟಾಪಲ್ಲಿದ್ದೀರಿ ಅಂತ. ಬನ್ನಿ, ನಮ್ಮ ಹಳ್ಳಿ ಕಡೆ ನಮ್ಮ ಬಲಗೈ ಸಮುದಾಯದವರು ಯಾವ ರೀತಿ ಇದ್ದಾರೆ, ಇವತ್ತು ಕೂಡ ಒಂದು ಹೊತ್ತಿಗೆ ಅನ್ನಕ್ಕೆ ಗತಿ ಇಲ್ದರಂಥವ್ರು ಇದ್ದಾರೆ. ಇವತ್ತು ಸರ್ಕಾರದ ಅಕ್ಕಿ ನಂಬ್ಕೊಂಡೆ ಜೀವನ ಮಾಡೋಂಥವ್ರು ಸಾಕಷ್ಟು ಜನ ನಮ್ಮ ಬಲಗೈ ಸಮುದಾಯದಲ್ಲಿ ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ನಮ್ಗೆ ಅನಿವಾರ್ಯತೆ ಮತ್ತು ನಮ್ಮ ಜನಾಂಗದ ಅಸ್ತಿತ್ವಕ್ಕಾಗಿ ಈ ಹೋರಾಟ, ರೋಸ್ಟರ್ ಬಿಂದುವಿನ ವಿರುದ್ಧ ನಮ್ಮ ಹೋರಾಟ. ಇದು ಯಾವುದೇ ರೀತಿಯ ಎಡಗೈವಾಗಲಿ ಒಳ ಮೀಸಲಾತಿ ವಿರುದ್ಧವಾಗಲಿ ನಮ್ಮದು ಇಲ್ಲವೇ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಕಂಠೋಗಿಸುವಾಗಿ ಮತ್ತೊಮ್ಮೆ ಹೇಳ್ತೀನಿ, ನಾವು ಎಡಗೈ ಸಮುದಾಯದ ವಿರೋಧಿಗಳಂತೂ ಅಲ್ವೇ ಅಲ್ಲ. ಏಕೆಂದರೆ ಅವರು ನಮ್ಮ ಅಣ್ಣ ತಮ್ಮದಿರು. ಮತ್ತು ನಮ್ಮ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವ್ರಿಗೆ ಮತ್ತೊಮ್ಮೆ ಹೇಳ್ತೀನಿ, ಈ ವಿಷ ಬೀಜ ಬಿತ್ತುವಂಥ ವಲಯರು ಮತ್ತು ಮಾದಕರ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಿಡಿ. ನೀವು ಯಾವುದೋ ಒಬ್ಬ ವ್ಯಕ್ತಿಯ ಕೈಗೊಂಬೆಯಾಗಿದ್ಕೊಂಡು ನೀವು ಯಾವುದೋ ಒಬ್ಬ ಏಜೆಂಟಾಗಿ ಕೆಲಸ ಮಾಡಿದ್ದಾರೆ, ನೀವು ನಿಮ್ಮ ಮನೆಯಲ್ಲಿ ಇದ್ಬಿಡಿ. ದಯವಿಟ್ಟು ಬೀದಿಗಿಳಿದು ವಲಯರು ಮಾದಕರಿಗೆ ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ. ಪ್ರತಿಯೊಂದು ಸಮಾಜಗಳಲ್ಲಿದೆ ಒಂದು ಒಗ್ಗಟ್ಟಿನ ಬಿಕ್ಕಟ್ಟಿರುತ್ತೆ. ಎಂತಂದರೆ ಮೊದಲು ಎಲ್ಲವೂ ಕೂಡ ಕರೆಕ್ಟಾಗಿ ನೇರವಾಗಿ ನಡೀತಿರೋಂಥದ್ದು ಸಾಕಷ್ಟು ಬಿಕ್ಕಟ್ಟುಗಳಿರುತ್ತೆ. ಒಗ್ಗಟ್ಟಿನ ಒಂದು ವಿಚಾರವಾಗಿರ್ಬೋದು. ಯಾಕಂತಂದರೆ ಬಂದಂಥ ಸಂದರ್ಭ ಆ ಒಗ್ಗಟ್ಟಿನ ಪ್ರತಿಫಲ 25ನೇ ತಾರೀಕು ಆಗುತ್ತಾ ಅಂತ ನಿಮ್ಮ ನಮ್ಮ ಸಮುದಾಯದಿಂದ
ಇದು ಅಳಿ ಉಳಿವಿನ ಪ್ರಶ್ನೆಯಾಗಿದೆ. ಏಕೆಂದರೆ ನಾವು ಸುಮ್ಮನಿದ್ದವ್ರನ್ನ ಇವರು ಇಂಥವರು ಕಿಡಿಗೇಡಿಗಳು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅಡ್ವೊಕೇಟ್ ಇಂಥ ಕಿಡಿಗೇಡಿಗಳಿಂದ ಬೀದಿಗಿಳಿಯುವಂಥ ಪ್ರವೃತ್ತಿ ಇವತ್ತು ಬಂದಿದೆ. ಇದು ಅನಿವಾರ್ಯತೆಯೂ ಕೂಡ ನಮಗಾಗಿದೆ. ಇದು ಒಗ್ಗಟ್ಟಿನ ಪ್ರದರ್ಶನ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಕೊನೆಯದಾಗಿ ಸರ್, ತಮ್ಮ ಸಮುದಾಯದ ಜನತೆಗೆ, ಏಕೆಂತಂದರೆ ಮುಂದಿನ ಪ್ರತಿಭಟನೆ ನಿಲುವುಗಳು ಅಂತ ಕರೆ ಕೊಡೋದಾದರೆ ನಿಮ್ಮ ಸಮುದಾಯದ ಜನತೆಗೆ ತಾವು ಯಾವ ರೀತಿ ಕರೆ ಕೊಡ್ತೀರಾ? ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ, ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸೋಣ. ಹಿಂದೆ ಇದ್ದಂಥ ಏನು ಮೀಸಲಾತಿ ಇತ್ತು ಅದು ಭಾಳ ಸಂವಿಧಾನಕ್ಕೆ ಹತ್ತಿರವಾಗಿರುವಂಥ ಮೀಸಲಾತಿ. ಈ ಮೀಸಲಾತಿನ ಜಾರಿಗೊಳಿಸೋಣ ಅಂತೇಳಿ ನಾವೆಲ್ಲರೂ ಕೂಡ ಬಹುಸಂಖ್ಯಾತರು ಸೇರಿ ಇದನ್ನು ಶಾಂತಿಯುತವಾಗಿ, ಯಾವುದೇ ಬೇರೆಯವ್ರಿಗೆ ಆತ್ಮಗೌರವಕ್ಕೆ ಧಕ್ಕೆ ಬರೋ ರೀತಿ ನಡೆದಾನೆ ಶಾಂತಿಯುತವಾಗಿ ಮಾಡೋಣ ಅಂತೇಳಿ ನಮ್ಮ ಜನಾಂಗಕ್ಕೆ ಬಹುಸಂಖ್ಯಾತಲ್ಲಿ ಯಶಸ್ವಿಗೊಳಿಸೋಣ ಅಂತೇಳಿ ನಮ್ಮ ಸಮಾಜಕ್ಕೆ ನಾನು ಸಂದೇಶನ ಕೊಡಲಿಕ್ಕೆ ಬಯಸ್ತೇನೆ. ನೋಡಿದಲ್ಲಿ ವೀಕ್ಷಕರೇ, ಇದಿಷ್ಟು ಏನು ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದಂತಹ ಹುಣಸೂರು ರಾಜು ಅವರ ಮಾತಾಗಿರುತ್ತೆ. ಸೊ ಸಾಕಷ್ಟು ವಿಚಾರಗಳಿದೆ. ಏನಂತಂದರೆ ಇವತ್ತು ಸಮುದಾಯಗಳ ನಡುವೆ ಇವತ್ತು ಎಡಗೈ ಸಮುದಾಯ ಆಗಲಿ ಬಲಗೈ ಸಮುದಾಯ ಆಗಲಿ ಇಬ್ಬರು ಅಣ್ಣ ತಮ್ಮದಿರಿದ್ದಂಗೆ ನಾವಿಬ್ಬರು ಅನ್ಯೋನ್ಯತೆಯಾಗಿದ್ದರೆ ನಾವು ಎರಡೂ ಕಡೆಯಿಂದನೂ ಸಪೋರ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ಅಳಿವುಗುಳಿವು ನಮ್ಮ ಸಮುದಾಯಗಳು ಸಪೋರ್ಟ್ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಒಂದಷ್ಟು ಇದಿಲ್ದೇ ನಾಗಮೋಹನ್ ದಾಸ್ ಅವರ ಏನು ವಿಚಾರ ಏನಿದೆ, ಒಂದು ಮೀಸಲಾತಿ ವಿಚಾರವಾಗಿ ನಮಗೆ ಅಸಮಾಧಾನ ತಂದಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ. CM ಸಿದ್ದರಾಮಯ್ಯನವರು ನಮ್ಮ ಮನವಿಗೆ ಮತ್ತು ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡೋಂಥ ಒಂದು ರೀತಿಯಲ್ಲಿ ನಂಬಿಕೆ ಇದೆ. ಅದು ಕೆಲಸ ಮಾಡ್ತಾರೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ಟಾರ್ಗೆಟ್ ನ್ಯೂಸ್, ಮೈಸೂರು.